ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರ ಒಂದು ಭವಿಷ್ಯ. ಏಪ್ರಿಲ್ 1ರಿಂದ 3ರವರೆಗಿನ ಮಹತ್ವದ ದೊಡ್ಡ ಮಟ್ಟದ ಬದಲಾವಣೆಗಳು. ಈ ಕ್ಷಣದಲ್ಲಿ ನೀವು ಮಾಡುತ್ತಿರುವ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಸ್ವಲ್ಪ ಸಮಯ ಈ ಕಡೆ ಗಮನ ಹರಿಸಿ. ಏಕೆಂದರೆ ಕಾಲಚಕ್ರವು ನಿಮಗಾಗಿ ಒಂದು ಮಹತ್ತರವಾದ ಸಂದೇಶವನ್ನು ಹೊತ್ತು ತಂದಿದೆ. ಬರುವ ಏಪ್ರಿಲ್ ತಿಂಗಳ ಅಂದರೆ ಮೊದಲ 3 ದಿನಗಳು ಅಂದರೆ ಏಪ್ರಿಲ್ 1, 2 ಮತ್ತು 3 ಈ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳು ಎದುರಾಗಲಿವೆ. ಈ ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರದ ಪ್ರಕಾರ ಈ ಅವಧಿಯಲ್ಲಿ ನೀವು ಬಹಳ ಜಾಗರೂಕತೆಯಿಂದ ಇರಬೇಕು. ಒಂದು ವೇಳೆ ನೀವು ಈ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿ ಮುಂದೆ ಸಾಗಿದರೆ ನೀವು ಊಹಿಸಲು ಸಾಧ್ಯವಾಗದಂತಹ ದೊಡ್ಡ ಮಟ್ಟದ ದಂಡ ಅಥವಾ ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಬರಬಹುದು. ಈ ಮಾಹಿತಿ ನಿಮ್ಮನ್ನು ತಲುಪಿದೆ ಎಂದರೆ ಅದು ಕೇವಲ ಕಾಕತಾಳೀಯವಲ್ಲ. ಬ್ರಹ್ಮಾಂಡದ ಶಕ್ತಿಗಳು ಮತ್ತು ವಿಘ್ನ ನಿವಾರಕ ಗಣೇಶನ ಸಂಕಲ್ಪದಿಂದಲೇ ಈ ವಿಷಯ ನಿಮ್ಮ ಗಮನಕ್ಕೆ ಬರುತ್ತಿದೆ. ಈ ಸಂಪೂರ್ಣ ಮಾಹಿತಿಯನ್ನು ನೀವು ಸರಿಯಾಗಿ ಅರ್ಥೈಸಿಕೊಂಡರೆ ಮುಂಬರುವ ಸಂಕಷ್ಟಗಳಿಂದ ನೀವು ಖಂಡಿತವಾಗಿ ಪಾರಾಗಬಹುದು. ಯಾರು ಈ ಎಚ್ಚರಿಕೆಯನ್ನು ಹಗುರವಾಗಿ ತೆಗೆದುಕೊಳ್ತಾರೋ ಅವರು ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಮತ್ತು ಆ ನಷ್ಟಕ್ಕೆ ಅವರೇ ಜವಾಬ್ದಾರರಾಗ್ತಾರೆ. ಕುಂಭರಾಶಿಯವರೇ, ನೀವು ಕಳೆದ ಕೆಲವು ಸಮಯದಿಂದ ಆರ್ಥಿಕ ಮುಗ್ಗಟ್ಟಿನಿಂದ ಬಳಲುತ್ತಿರಬಹುದು. ನಿಮ್ಮ ಪರ್ಸ್ನಲ್ಲಿ ಹಣವಿಲ್ಲದೆ ಕಂಗಾಲಾಗಿರಬಹುದು. ಆದರೆ ಧೃತಿಗೆಡಬೇಡಿ. ಮುಂಬರುವ 72 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಪವಾಡ ನಡೆಯಲಿದೆ. ಶ್ರದ್ಧೆ ಮತ್ತು ನಂಬಿಕೆಯಿಂದ ದೈವಶಕ್ತಿಯನ್ನು ಸ್ಮರಿಸುವವರಿಗೆ ಅವರ ಜೀವನದಲ್ಲಿ ಹಣದ ಮಳೆ ಸುರಿಯಲಿದೆ. ಇದು ಕೇವಲ ಮಾತಲ್ಲ, ಗ್ರಹಗತಿಗಳ ಬದಲಾವಣೆಯಿಂದ ಸಿಗುತ್ತಿರುವ ಒಂದು ಭರವಸೆ. ಈ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರಿಗೂ ನಾಳೆಯ ಬಗ್ಗೆ ಆತಂಕವಿದೆ. ನಷ್ಟವಾಗುತ್ತದೆ ಎಂಬ ಭಯ ಎಲ್ಲರನ್ನ ಕಾಡುತ್ತಿದೆ. ಆದರೆ ನೆನಪಿಡಿ, ಜೀವನದಲ್ಲಿ ಲಾಭ ಮತ್ತು ನಷ್ಟಗಳು ನಮ್ಮ ಕರ್ಮದ ಮೇಲೆ ನಿರ್ಧರಿತವಾಗಿರುತ್ತೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಅವರದ್ದೇ ಆದ ಫಲವಿರುತ್ತೆ. ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದರೆ ಮುಂಬರುವ ವಿಪತ್ತುಗಳು ಆ ಕರ್ಮವೇ ತಡೆಹಿಡಿಯುತ್ತೆ. ನಿಮ್ಮ ಹಾದಿಯಲ್ಲಿರುವ ಮುಳ್ಳುಗಳನ್ನು ತೆಗೆದು ಹಾಕಿ ಹೂವಿನ ಹಾದಿಯನ್ನು ನಿರ್ಮಿಸುತ್ತೆ. ನಮ್ಮ ಜೀವನದಲ್ಲಿ ನಾವು ಕೆಲವು ಮಿತಿಗಳನ್ನು ಹಾಕಿಕೊಳ್ಳುವುದು ಬಹಳನೇ ಮುಖ್ಯ. ಇದನ್ನೇ ನಾವು ಲಕ್ಷಣ ರೇಖೆ ಎಂದು ಕರೆಯಬಹುದು. ಈ 3 ದಿನಗಳಲ್ಲಿ ನೀವು ಹಾಕಿಕೊಂಡಿರುವ ಶಿಸ್ತಿನ ಮಿತಿಯನ್ನು ದಾಟಬಾರದು. ಯಾವಾಗ ನಾವು ಅತಿಯಾದ ಆಸೆ ಮತ್ತು ಆತುರದಿಂದ ಈ ರೇಖೆಯನ್ನು ದಾಟುತ್ತೀವಿ ಆಗಲೇ ಸಂಕಷ್ಟಗಳು ನಮಗೆ ಸುತ್ತಿಕೊಳ್ಳೋದು. ಈ ಸಣ್ಣ ತಪ್ಪು ಕೂಡ ಲಕ್ಷಾಂತರ ರೂಪಾಯಿಗಳ ನಷ್ಟಕ್ಕೆ ಕಾರಣವಾಗಬಹುದು. ನೀವು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದಿಸಿದ ಹಣ ಕ್ಷಣಾರ್ಧದಲ್ಲಿ ವ್ಯರ್ಥವಾಗಬಾರದು ಎಂದರೆ ಈ 72 ಗಂಟೆಗಳ ಕಾಲ ಬಹಳ ತಾಳ್ಮೆಯಿಂದ ಇರಿ. ಭಗವಂತನು ನಮಗೆ ದಾರಿ ತೋರಿಸುವಾಗ ನಾವು ಅದನ್ನು ಸರಿಯಾಗಿ ಗ್ರಹಿಸಬೇಕು. ಯಾವುದೇ ಅಡ್ಡ ಹಾದಿ ಅಥವಾ ಲಾಭದ ಆಸೆ ತೋರಿಸುವ ಕೈಗಳಿಗೆ ಕೈ ಹಾಕಬೇಡಿ. ನಿಮ್ಮ ಮೇಲಿರುವ ದೈವದ ಆಶೀರ್ವಾದವನ್ನು ಉಳಿಸಿಕೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿದೆ. ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿರಬಹುದು. ಉದ್ಯೋಗ ಸಿಗದಿರುವುದು, ವ್ಯಾಪಾರದಲ್ಲಿ ನಷ್ಟ, ಆರೋಗ್ಯದ ತೊಂದರೆಗಳು ಅಥವಾ ಮದುವೆಯ ವಿಳಂಬದ 10 ಚಿಂತೆಗಳು ನಿಮ್ಮನ್ನು ಕಾಡುತ್ತಿರಬಹುದು. ಇವುಗಳಿಗೆ ಪರಿಹಾರ ಹುಡುಕಿ ನೀವು ಸುಸ್ತಾಗಿರಬಹುದು. ಆದರೆ ಈಗ ಚಿಂತೆ ಬಿಡಿ, ನಿಮಗಾಗಿ ಕೆಲವು ವಿಶೇಷ ಮಾರ್ಗಗಳು ತೆರೆದುಕೊಳ್ಳುತ್ತಿವೆ. ಕುಂಭರಾಶಿಯವರಲ್ಲಿ ಈ ಸಮಯದಲ್ಲಿ ಸಿಟ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ನೆನಪಿಡಿ, ಸಿಟ್ಟು ದೊಡ್ಡ ಅನಾಹುತಕ್ಕೆ ನಾಂದಿ ಹಾಡುತ್ತೆ. ಯಾರೊಂದಿಗೂ ವಾದ ಮಾಡಬೇಡಿ. ಎಲ್ಲರೊಡನೆ ಪ್ರೀತಿಯಿಂದ ಸಂವಹನ ನಡೆಸಿ. ಇದು ನಿಮಗೆ ಹೊಸ ಅವಕಾಶಗಳನ್ನು ತಂದುಕೊಡುತ್ತೆ. ಈ ಸನಾತನ ಧರ್ಮದಲ್ಲಿ ಹಸುವಿನ ಸೇವೆಗೆ ಅತ್ಯಂತ ಮಹತ್ವವಿದೆ. ನಿಮ್ಮ ಮನೆಯಲ್ಲಿ ಅಥವಾ ಹತ್ತಿರದ ಗೋಶಾಲೆಯಲ್ಲಿ ಹಸುಗಳಿದ್ದರೆ ವಿಶೇಷವಾಗಿ ಬುಧವಾರದ ದಿನದಂದು ಬೆಳಗ್ಗೆ ಹಸುವಿಗೆ 3 ರೊಟ್ಟಿಗಳನ್ನು ತಿನ್ನಿಸಿ. ಇದು ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಸ್ಥಿರವಾಸಕ್ಕೆ ಕಾರಣವಾಗುತ್ತೆ ಮತ್ತು ನಿಮ್ಮ ಆರ್ಥಿಕ ಬಂಧನಗಳನ್ನು ನಿವಾರಿಸುತ್ತೆ. ಅತಿಯಾದ ಆಸೆಗಳನ್ನು ತ್ಯಜಿಸಿ. ನಿಮಗೆ ಸಿಗದ ವಸ್ತುಗಳಿಗಾಗಿ ಅತಿಯಾಗಿ ಹಂಬಲಿಸುವುದನ್ನು ಬಿಟ್ಟು ಬಿಡಿ. ನೀವು ಪ್ರಶಾಂತವಾಗಿದ್ದಾಗ ಮಾತ್ರ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಈ ರಾಶಿಯ ಮಹಿಳೆಯರಿಗೆ ಒಂದು ವಿಶೇಷ ಸೂಚನೆ ಇದೆ. ನಿಮ್ಮಲ್ಲಿ ಅನೇಕರಿಗೆ ದೊಡ್ಡ ಮಟ್ಟದ ಸಾಧನೆ ಮಾಡಬೇಕು, ಆಕಾಶದ ಎತ್ತರಕ್ಕೆ ಬೆಳೆಯಬೇಕು ಎಂಬ ಕನಸುಗಳು ಇರಬಹುದು. ಈ ಸಮಯವು ನಿಮ್ಮ ಕನಸುಗಳನ್ನು ನನಸಾಗಿಸಲು ಪೂರಕವಾಗಿವೆ. ಸಮಾಜವು ನಿಮ್ಮನ್ನು ಕೀಳಾಗಿ ಕಂಡಿರಬಹುದು ಅಥವಾ ನೀವು ಸೋತಿದ್ದೀರಿ ಎಂದು ಜನರು ಅಂದುಕೊಂಡಿರಬಹುದು. ಅಂತಹವರಿಗೆ ನೀವು ಮಾತಿನಿಂದ ಉತ್ತರ ಕೊಡಬೇಡಿ. ಬದಲಾಗಿ ನಿಮ್ಮ ಸಾಧನೆಯ ಮೂಲಕ, ನಿಮ್ಮ ಗೆಲುವಿನ ಮೂಲಕ ಅವರಿಗೆ ತಕ್ಕ ಪ್ರತ್ಯುತ್ತರ ನೀಡಿ.
ಇಟ್ಟಿಗೆಯ ಏಟಿಗೆ ಕಲ್ಲಿನ ಏಟು ಎಂಬಂತೆ ನಿಮ್ಮ ಯಶಸ್ಸೇ ಅವರಿಗೆ ನೀಡುವ ದೊಡ್ಡ ಶಿಕ್ಷೆಯಾಗುತ್ತೆ. ಈ ಯುವ ಜನತೆ ತಮ್ಮ ಗುರಿಯ ಕಡೆಗೆ ಗಮನ ಹರಿಸಿ ಗ್ರಹಗತಿಗಳು ನಿಮ್ಮನ್ನು ಬಲಪಡಿಸುತ್ತವೆ. ವಿಶೇಷವಾಗಿ ಗಣೇಶನ ಕೃಪೆಯಿಂದ ನಿಮ್ಮ ಬುದ್ಧಿಶಕ್ತಿ ಚುರುಕಾಗುತ್ತೆ ಮತ್ತು ನಿಮ್ಮ ನಿರ್ಧಾರಗಳು ಫಲಪ್ರದವಾಗುತ್ತೆ. ಈ ಏಪ್ರಿಲ್ 1, 2 ಮತ್ತು 3ರ ಅವಧಿಯು ನಿಮ್ಮ ಜೀವನದ ಪರೀಕ್ಷಾ ಕಾಲವೂ ಹೌದು ಮತ್ತು ಪ್ರಗತಿಯ ಕಾಲವೂ ಹೌದು. ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ನಿಮಗೆ ರಾಜಯೋಗ ಕಾದಿದೆ. ಅಸಡ್ಡೆ ಮಾಡಿದರೆ ನಷ್ಟದ ಹೊರೆ ಹೊರಬೇಕಾಗುತ್ತೆ. ನಂಬಿಕೆ ಇರಲಿ, ನಿಮ್ಮ ಕರ್ಮ ನಿಮ್ಮನ್ನು ಕಾಯುತ್ತೆ. ಭಗವಂತನ ಮೇಲೆ ಭಾರ ಹಾಕಿ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ. ಈ 3 ದಿನಗಳ ಕಾಲ ನಾನು ಹೇಳಿದ ಸೂಚನೆಗಳನ್ನು ಪಾಲಿಸಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬೆಳಕು ಮೂಡುತ್ತೆ. ನಿಮ್ಮ ಜೀವನದ ಎಲ್ಲ ಕಷ್ಟಗಳು ದೂರವಾಗಿ ಸುಖ ಶಾಂತಿ ನೆಲೆಸುತ್ತೆ. ನಿಮ್ಮ ದಿನ ಮಂಗಳಕರವಾಗಿ ಸದಾ ಇರುತ್ತೆ. ನಿಮಗೆ ಸಿಗಬೇಕಾದ ಗೌರವ ಅಥವಾ ಫಲಿತಾಂಶ ಸಿಕ್ಕಿರಲಿಲ್ಲ ಅಂದರೆ ಲೋಕದ ಯಾವುದೇ ನ್ಯಾಯಾಲಯದಲ್ಲಿ ನಿಮಗೆ ಸಿಗದ ನ್ಯಾಯವನ್ನು ಈಗ ಸಾಕ್ಷಾತ್ ದೈವದ ನ್ಯಾಯಾಲಯ ನೀಡಲಿದೆ. ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಪವಾಡ ನಡೆಯಲಿದೆ. ಈ ಬದಲಾವಣೆಗೆ ಮುಖ್ಯ ಕಾರಣ ಬುಧ ಮತ್ತು ಶುಕ್ರ ಗ್ರಹಗಳ ವಿಶೇಷ ಸಂಯೋಗ. ನಿಮ್ಮ ರಾಶಿಯ ಮೇಲೆ ಈ 2 ಶುಭ ಗ್ರಹಗಳ ಪ್ರಭಾವ ಹೆಚ್ಚಾಗುತ್ತಿರುವುದರಿಂದ ಆರ್ಥಿಕ ಮತ್ತು ಕೌಟುಂಬಿಕ ರಂಗದಲ್ಲಿ ಧನಾತ್ಮಕ ಬದಲಾವಣೆಗಳು ಕಂಡುಬರುತ್ತೆ. ಶುಕ್ರನು ಐಷಾರಾಮಿ ಮತ್ತು ಸಂತೋಷದ ಕಾರಕನಾಗಿದ್ದಾನೆ. ಬುಧನು ಬುದ್ಧಿವಂತಿಕೆ ಮತ್ತು ವ್ಯವಹಾರದ ಕಾರಕ. ಈ ಇಬ್ಬರ ಮಿಲನವು ನಿಮ್ಮ ದಾರಿಯಲ್ಲಿರುವ ಅಡೆತಡೆಗಳನ್ನು ನಿವಾರಿಸಲಿದೆ. ಹಣಕಾಸಿನ ಸಮಸ್ಯೆಯಿಂದ ಕಂಗೆಟ್ಟಿರುವವರಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಇದೆ. ನಿಮ್ಮ ಮನೆಗೆ ಹಣವು ಬಿರುಗಾಳಿಯಂತೆ ಬರಲಿದೆ ಎಂದು ಶಾಸ್ತ್ರಗಳು ಹೇಳುತ್ತಿವೆ. ಬಾಕಿ ಉಳಿದಿರುವ ಸಾಲಗಳು ತೀರುವ ಹಾದಿ ಸುಗಮವಾಗುತ್ತೆ. ನೀವು ನಿರೀಕ್ಷಿಸದ ಮೂಲಗಳಿಂದ ಧನಲಾಭವಾಗುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಜೇಬಿನಲ್ಲಿ ಹಣವಿಲ್ಲದಿದ್ದರೂ ಈ 2 ದಿನಗಳ ನಂತರ ನೀವು ಸಂಭ್ರಮಿಸುವಷ್ಟು ಮಟ್ಟಿಗೆ ಪರಿಸ್ಥಿತಿ ಸುಧಾರಿಸುತ್ತೆ. ನೀವು ಈವರೆಗೆ ಅನುಭವಿಸಿದ ಪ್ರತಿಯೊಂದು ಕಷ್ಟವೂ ಒಂದು ಪರೀಕ್ಷೆಯಾಗಿತ್ತು. ಕುಂಭರಾಶಿಯವರು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಧರ್ಮದ ಹಾದಿ ಬಿಟ್ಟಿಲ್ಲ. ಈ ಕಲಿಯುಗದಲ್ಲಿ ಪ್ರಾಮಾಣಿಕವಾಗಿರುವುದು ಕಷ್ಟ ಎಂದು ನಿಮಗೆ ಅನಿಸಿರಬಹುದು. ಆದರೆ ನಿಮ್ಮ ತಾಳ್ಮೆಯೇ ಈಗ ನಿಮಗೆ ವಿಜಯವನ್ನು ತಂದುಕೊಡುತ್ತೆ. ಸೋಲನ್ನು ಒಪ್ಪಿಕೊಳ್ಳಬೇಡಿ, ಏಕೆಂದರೆ ಜಯವು ನಿಮ್ಮ ಹತ್ತಿರದಲ್ಲಿದೆ. ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಅಥವಾ ಆಸ್ಪತ್ರೆಯ ಖರ್ಚುಗಳಿಂದ ಬೇಸತ್ತವರಿಗೆ ಈ ಸಮಯವು ಮರುಜೀವ ನೀಡಲಿದೆ. ವೈದ್ಯರು ಕೈಚೆಲ್ಲಿದ ಪರಿಸ್ಥಿತಿಯಲ್ಲೂ ಈ ದೈವದತ್ತವಾದ ಈ ಗುಣಮುಖವಾಗುವ ಲಕ್ಷಣಗಳು ಗೋಚರಿಸುತ್ತೆ. ನಿಮ್ಮ ಮನಸ್ಸಿನ ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ಪ್ರಾರ್ಥನೆ ಮತ್ತು ನಂಬಿಕೆ ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ಈ ಮನೆಯಲ್ಲಿ ಹೊಸ ಅತಿಥಿಯ ಆಗಮನವಾಗುವ ಸಾಧ್ಯತೆ ಕೂಡ ಇದೆ. ಅದರಲ್ಲೂ ವಿಶೇಷವಾಗಿ ಈ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಇದು ಶುಭ ಸುದ್ದಿಯನ್ನು ಹೊತ್ತು ತರಲಿದೆ. ಹಳೆಯ ವಸ್ತುಗಳು ಅಥವಾ ನಕಾರಾತ್ಮಕ ಶಕ್ತಿಗಳು ಮನೆಯಿಂದ ಹೊರಹಾಕಿ ಹೊಸತನ ಮತ್ತು ಪ್ರಗತಿ ಮನೆಯೊಳಗೆ ಪ್ರವೇಶಿಸಲಿದೆ. ಈ ಶುಭ ಸಮಯದಲ್ಲಿ ನೀವು ಕೆಲವು ಜಾಗ್ರತೆಗಳನ್ನು ವಹಿಸಬೇಕು. ಯಾವುದೇ ಕೆಲಸದಲ್ಲಿ ಅತಿಯಾದ ಅವಸರ ಮಾಡಬೇಡಿ. ನಿಧಾನವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಫೋನ್ ಕರೆ ಅಥವಾ ಸಂದೇಶದ ಮೂಲಕ ಬರುವ ಹೊಸ ಅವಕಾಶಗಳನ್ನು ನಿರ್ಲಕ್ಷಿಸಬೇಡಿ. ಅದು ನಿಮ್ಮ ಯಶಸ್ಸಿನ ದಾರಿಯಾಗಬಹುದು. ಮನೆಯಲ್ಲಿ ದೀಪ ಹಚ್ಚಿ ಈ ದೇವತಾ ಆರಾಧನೆ ಮಾಡಿ. ಮಹಿಳೆಯರು ಮನೆಯಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ತೊಡಗುವುದು ಇಡೀ ಕುಟುಂಬಕ್ಕೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ. ನನ್ನ ಜೀವನ ಇಷ್ಟೇ, ನಾನು ಬಡವನಾಗಿಯೇ ಸಾಯುತ್ತೇನೆ ಎಂಬ ನಕಾರಾತ್ಮಕ ಯೋಚನೆಯನ್ನು ಬಿಟ್ಟುಬಿಡಿ. ಈ 2 ದಿನಗಳ ಗ್ರಹಬಲವು ನಿಮ್ಮನ್ನು ರಾಜಯೋಗದತ್ತ ಕೊಂಡೊಯ್ಯುವ ಶಕ್ತಿ ಹೊಂದಿದೆ. ಸೋಲನ್ನು ಮೆಟ್ಟಿ ನಿಂತು ಮುಂದೆ ಸಾಗಿ. ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಈ ಏಪ್ರಿಲ್ ತಿಂಗಳಲ್ಲಿ ಈ 1, 2, 3 ದಿನಾಂಕಗಳನ್ನು ನೆನಪಿಟ್ಟುಕೊಳ್ಳಿ. ಇದು ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭ. ನಂಬಿಕೆ ಇರಲಿ, ಒಳ್ಳೆಯ ಕೆಲಸಗಳನ್ನು ಮಾಡುತ್ತೀರಿ. ತಾಯಿ ದುರ್ಗೆಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ಕುಂಭರಾಶಿಯವರೇ, ಶಾಕ್ ಆಗಬೇಡಿ. ಈ ಏಪ್ರಿಲ್ 1, 2, 3 ದೈವವೇ ನ್ಯಾಯ ನಿಮಗೆ ನೀಡಲಿದ್ದಾನೆ. ಕುಂಭರಾಶಿಗೆ ಧನಲಕ್ಷ್ಮಿ ಕೃಪೆ ಕೂಡ ಇರೋದ್ರಿಂದ ಹಣೆ ಬರಹ ಬದಲಾಗುವುದು ಖಚಿತ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ.
ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾಕೆಂದರೆ ಎಲ್ಲರ ಜೀವನದಲ್ಲಿ ಕತ್ತಲೆ ಅನ್ನೋದು ಆವರಿಸಿಕೊಂಡಿರುತ್ತೆ. ನಿಮ್ಮ ಸಹಾಯದಿಂದ ಅವರ ಜೀವನದಲ್ಲಿ ಬೆಳಕನ್ನು ಮೂಡಲಿ ಅಂತ. ನಿಮ್ಮ ಆತ್ಮೀಯರಿಗೆ, ಸ್ನೇಹಿತರಿಗೆ, ಅಕ್ಕಪಕ್ಕದವರಿಗೆ ಎಲ್ಲರಿಗೂ ಕೂಡ ಈ ವಿಡಿಯೋ ಅತಿ ಹೆಚ್ಚಾಗಿ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆದಷ್ಟು ಈ ಬೇಸಿಗೆ ಇರೋದರಿಂದ ಈ ಅಕ್ಕಿ ಪಕ್ಷಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಆಹಾರ, ಅಕ್ಕಿ ಕಾಳು, ಅನ್ನವನ್ನು ಮೇಲೆ ಇಡೋದ್ರಿಂದ, ಈ ನಾಯಿಗಳಿಗೆ ರೊಟ್ಟಿಯನ್ನು ಕೊಡೋದ್ರಿಂದ, ಹಸುಗಳಿಗೆ ಈ ಬುಧವಾರದ ದಿನ ಆದಷ್ಟು ಈ ಹಸಿರು ಹುಲ್ಲನ್ನು ಹಾಕೋದ್ರಿಂದ ನಿಮ್ಮ ಜೀವನದಲ್ಲಿ ಎಂತಹ ಕಡು ಬಡತನ, ದಾರಿದ್ರ್ಯ ಎಂತಹದ್ದು ಇದ್ರೂ ಅದು ನಿರ್ಮೂಲನೆ ಆಗಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ನೀವು ಯಾವುದೇ ಕೆಲಸದಲ್ಲಿ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದ್ವಿಗುಣ ಲಾಭ ಅನ್ನೋದು ದಟ್ಟವಾಗಿ ಕಾಣುತ್ತೆ. ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲೇ ಆಗಿರಬಹುದು, ಮತ್ತು ನಿಮ್ಮ ಈ ಒಂದು ಹಳೆಯ ಕಾಯಿಲೆಗಳಿಂದ ನೀವು ಗುಣಪಡಿಸಬಹುದು. ಮತ್ತು ನಿಮ್ಮ ಈ ಒಂದು ಯಾವುದೇ ಒಂದು ಮನಸ್ಸಿಗೆ ನೆಮ್ಮದಿ ಇಲ್ಲದಿರಬಹುದು. ಈ ಒಂದು ಸಣ್ಣ ಪುಟ್ಟ ಕೆಲಸದಿಂದ ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರ, ಅಕ್ಕಿ, ಅನ್ನ ನೀಡುವುದರಿಂದ ಈ ಬಡಬಗ್ಗರಿಗೆ ಆದಷ್ಟು ಒಂದು ಹೊತ್ತಿನ ಊಟ, ಬಟ್ಟೆ, ಈ ಚಪ್ಪಲಿ ಅಥವಾ ಈ ಒಂದು ಛತ್ರಿ ಕೊಡಿಸುವುದರಿಂದ ಈ ಶನಿದೇವನ ಕೃಪೆಗೆ ಪಾತ್ರರಾಗಿ ನಿಮ್ಮ ಜೀವನದಲ್ಲಿ ಈ ಸಾಡೆ ಸಾತಿ, ಅರ್ಧಾಷ್ಟಮ ಶನಿ ಎಲ್ಲವೂ ಕೂಡ ನಿಮಗೆ ನಿರ್ಮೂಲನೆ ಆಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ, ಯಶಸ್ಸು, ಪ್ರಗತಿ ಅನ್ನೋದು ಕೂಡಿ ಬರುತ್ತೆ. ನಿಮಗೆ ಎಷ್ಟೇ ದುಡಿದ್ರೂ ಕೂಡ ಆ ದುಡ್ಡು ನಿಲ್ತಾ ಇರಲ್ಲ. ಈ ಕೆಲಸ ಮಾಡೋದ್ರಿಂದ ಆ ದುಡ್ಡು ಕೂಡ ನಿಮಗೆ ಸ್ಥಿರವಾಗಿ ನಿಲ್ಲುತ್ತೆ. ಮನೆಯಲ್ಲಿ ಅಷ್ಟಲಕ್ಷ್ಮಿಯರ ವಾಸವಾಗುತ್ತೆ. ಯಾವಾಗಲೂ ಸಹ ನೀವು ಈ ಸಕಾರಾತ್ಮಕತೆಯಿಂದ ನೀವು ಆಲೋಚನೆಯನ್ನು ಮಾಡಿ. ಈ ಸಕಾರಾತ್ಮಕತೆ ಮನೆಯಲ್ಲಿ ಯಾವಾಗಲೂ ಇರಬೇಕು ಅನ್ನೋದಾದರೆ ಆದಷ್ಟು ಬಡಬಗ್ಗರಿಗೆ ಈ ರೀತಿ ಸರಳವಾದ ನೀವು ಈ ದಾನ ಧರ್ಮಗಳನ್ನು ಮಾಡೋದ್ರಿಂದ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋಗಬೇಕಾದ್ರೂ ಆ ಕೆಲಸದಲ್ಲಿ ನಿಮಗೆ ಲಾಭ ಅನ್ನೋದು ಸಿಗುತ್ತೆ. ಸುಮಾರು ವರ್ಷಗಳಿಂದ ನಿಮಗೆ ಈ ಕೆಲಸ ಅನ್ನೋದು ಸಿಕ್ಕಿರಲ್ಲ, ಆ ಕೆಲಸ ಕೂಡ ಸಿಗುತ್ತೆ ನಿಮಗೆ. ಈ ಮಕ್ಕಳ ವಿದ್ಯಾಭ್ಯಾಸದಲ್ಲಂತೂ ನಿಮಗೆ ಆದಷ್ಟು ಈ ಒಳ್ಳೆಯ ಪಾಸಿಟಿವ್ ಗುಣಗಳೇ ಸಿಕ್ಕಿ ನಿಮಗೆ ಒಂದು ಯಶಸ್ಸು, ಒಂದು ಒಳ್ಳೆಯ ಹೆಸರು ಅನ್ನೋದು ತಂದು ಕೊಡ್ತಾರೆ ಮಕ್ಕಳು. ನಿಮ್ಮ ಮನೆಯ ಅಂಗಳದಲ್ಲಿ ಈ ತುಳಸಿ ಕಟ್ಟೆಯ ಗಿಡ ಇದ್ದರೆ ನೀವು ಮನೆಯಲ್ಲಿ ಯಾರ್ಯಾರು ಹಿರಿಯರಿಂದ ಕಿರಿಯರವರೆಗೂ ಈ ತುಳಸಿ ಗಿಡದ ಬುಡಕ್ಕೆ ಆದಷ್ಟು ಈ ಹಸಿ ಹಾಲು ಮತ್ತು ಈ ಬೆಲ್ಲವನ್ನು ಸೇರಿಸಿ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಸದಾ ಅಷ್ಟಲಕ್ಷ್ಮಿಯರ ವಾಸ ಆಗುತ್ತೆ. ನಿಮ್ಮ ಕುಲದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಮತ್ತು ಈ ತುಳಸಿ ಗಿಡದ ಬುಡದ ಮಣ್ಣು ಏನಿರುತ್ತೆ ಅದನ್ನು ನೀವು ಹಣೆಗೆ ಹಚ್ಚಿ ನೀವು ಹೊರಗಡೆ ಹೋಗೋದ್ರಿಂದ ನಿಮಗೆ ಈ ಅಪಘಾತಗಳು ಅನ್ನೋದು ತಪ್ಪಿಸುತ್ತೆ. ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಈ ಆಲೂವಿರದ ಗಿಡ ಏನಾದರೂ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ತಕ್ಷಣವೇ ತೆಗೆದುಕೊಂಡು ಬಂದು ಹಾಕಿ. ಯಾಕೆ ಅಂದರೆ ಅಷ್ಟಲಕ್ಷ್ಮಿಯರ ವಾಸ ಈ ಆಲೂವಿರ ಅಂದರೆ ಈ ಲೋಳೆ ಸರದ ಗಿಡದಲ್ಲಿ ಇರುತ್ತೆ. ಆದಷ್ಟು ನಿಮಗೆ ಈ ಆರ್ಥಿಕ ಮುಗ್ಗಟ್ಟು ಅಂದರೆ ಹಣದ ಕಷ್ಟ ತುಂಬಾ ಇದ್ದರೆ ಈ ಲೋಳೆ ಸರದ ಗಿಡ ತೆಗೆದುಕೊಂಡು ಬಂದು ಹಾಕಿ. ನಿಮ್ಮ ಮನೆಯ ಅಂಗಳದಲ್ಲಿ ಯಾವಾಗಲೂ ಸಹ ನಿಮ್ಮ ಕೈಯಲ್ಲಿ ದುಡ್ಡಾಡುತ್ತೆ ಮತ್ತು ಬಂದ ಹಣವು ಖರ್ಚಾಗಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ಥಿಮಿತವಾಗಿ ಖರ್ಚಾಗಿ ಮಿಕ್ಕಿದ ಎಲ್ಲ ಹಣವು ನಿಮ್ಮ ಹತ್ತಿರವೇ ದ್ವಿಗುಣ ಆಗುತ್ತೆ. ಶುಭ ಬುಧವಾರದಂದು ಈ ಹನುಮಂತನ ದೇವಾಲಯಕ್ಕೆ ಹೋಗಿ ನೀವು ಆದಷ್ಟು ನಿಮಗೆ ಆದರೆ ಈ ಇಳೆದೆಲೆ ಹಾರವನ್ನು ಹಾಕಿ ಹನುಮಂತನಿಗೆ ಈ ಕೇಸರಿ ತಿಲಕವನ್ನು ಹಚ್ಚಿರ್ತಾರಲ್ಲ ಅದು ನೀವು ತೆಗೆದುಕೊಂಡು ಮನೆಯಲ್ಲಿ ಇಡೋದ್ರಿಂದ ನೀವು ಆಗಲಿ ಹಿರಿಯರೇ ಆಗಲಿ ಕಿರಿಯರೇ ಆಗಲಿ ಆ ಕೇಸರಿ ತಿಲಕವನ್ನು ಹಣೆಗೆ ಹಚ್ಚಿಕೊಳ್ಳೋದ್ರಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತಲೇ ಅನ್ನಬಹುದು. ಎಲ್ಲರಿಗೂ ಒಳಿತಾಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.